SIT ಅವರು ಇಲ್ಲಿ ಹಾಕಿರುವಂತದ್ದು ಕಂಪ್ಲೇಂಟ್ ರಿಪೋರ್ಟ್, ಚಾರ್ಜ್ ಶೀಟ್ ಅಲ್ಲ. ಸೊ ಕೋರ್ಟ್ ಅಲ್ಲಿ ಯಾವ ರೀತಿಯಾಗಿ ವಾದ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಚಾರ್ಜ್ ಶೀಟ್ ಹಾಕಿದ್ದೀವಿ ಅನ್ನುವಂತ ವಿಚಾರದಲ್ಲೂ ಕೂಡ ಹೈಕೋರ್ಟ್ ಅಲ್ಲಿ ಹೇಳ್ತಾ ಇದ್ರು ಅಂತೇಳಿ. SIT ಈಸ್ ನಾಟ್ ಕಿಂಗ್ ಆಫ್ ದಿ ಕಂಟ್ರಿ. ನಾವು ನೇರ ನಿಟ್ಟ ನಿರಂತರ ಭಯಂಕರ ಅಂತ ಹೇಳ್ತಾರಲ್ಲ, ಅವರು ಆನೆ ಮಾವುತನ ಕೇಸಲ್ಲಿ ಅವನ ಗುಡಿಸಲ ಇದ್ದ ಜಾಗದಲ್ಲಿನೇ ದೊಡ್ಡ ಸ್ಟಾರ್ ಹೋಟೆಲ್ ಕಟ್ಸಿದಾರಲ್ಲಪ್ಪ, ಹೆಂಗೆ ಬಂತು ಅದನ್ನ ತನಿಖಾ ವರದಿ ಮಾಡಕ್ ಬರೋದಿಲ್ಲ ಇವರಿಗೆ? ಅಲ್ಲ, ತನಿಖಾ ವರದಿ ಮಾಡೋದು ಅಥವಾ ತನಿಖೆಯನ್ನ ಮಾಡೋದು ಮಾಧ್ಯಮಗಳ ಅಥವಾ ತನಿಖಾ ಸಂಸ್ಥೆಗಳ. ಇವ್ರು ಅದಕ್ಕೆ ಹೇಳ್ತಾರಲ್ಲ, ನಾವು ಒಬ್ಬರು ಭಾರಿ ಭಯಂಕರ ಹೇಳ್ಬಿಟ್ರು, ನಾವು ಜರ್ನಲಿಸ್ಟ್ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡ್ಬಿಟ್ಟೆ. ನಾಟ್ ದಿ ಸಪರೇಟ್ ಅಥಾರಿಟಿ. ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾರಂಪೆ ಧರ್ಮಸ್ಥಳದಲ್ಲಿ ಹೂತು ಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ SITಗೆ ಹೋರಾಟಗಾರರನ್ನು ಬಂಧಿಸುವಂತ ಇಂಟ್ರೆಸ್ಟ್ ಇದ್ದಲ್ಲಿ ಅಸಹಜ ಸಾವುಗಳು ಮತ್ತು 20 ವರ್ಷಗಳು ಏನು ಅಲ್ಲಿ ನಡೆಯಿತು, ಆ ಪ್ರಕರಣದ ಬಗ್ಗೆ ತನಿಖೆ ಮಾಡುವ ಇಂಟ್ರೆಸ್ಟ್ ಇಲ್ಲ ಅನ್ನುವಂಥ ವಿಚಾರದಲ್ಲಿ ವಕೀಲರು ಕೂಡ ಮಾತಾಡೋಕೆ ಶುರು ಮಾಡಿದ್ದಾರೆ. ಯಾಕೆ ಅಂತ ಹೇಳಿದರೆ, SIT ಅವರು ಏನು 3932 ಪುಟಗಳ ತನಿಖಾ ವರದಿಯನ್ನು, ಕಂಪ್ಲೇಂಟ್ ರಿಪೋರ್ಟ್ ಅನ್ನು ಬೆಳ್ತಂಗಡಿ ಕೋರ್ಟಿಗೂ ಕೂಡ ಸಬ್ಮಿಟ್ ಮಾಡಿದ್ರು. ಈಗ ಅಧಿವೇಶನ ಈ ವೀಕಲ್ಲಿ ಸ್ಟಾರ್ಟ್ ಆಗುತ್ತೆ, ಅದರಲ್ಲಿ ನಾನು ಮಾತಾಡ್ತೀನಿ ಅನ್ನುವಂಥ ವಿಚಾರದಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಹೇಳಿದ್ರು. ಅದು ಮೇಲ್ನೋಟಕ್ಕೆ ನೋಡುವಾಗ ನಮಗೆ ಅರ್ಥ ಆಗುವಂಥದ್ದು ಏನು ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಸರ್ಕಾರದ ಪ್ರೆಷರ್ ಇಂದಲೇ ಕಂಪ್ಲೇಂಟ್ ರಿಪೋರ್ಟ್ ಅನ್ನು ಕೂಡ ದಾಖಲು ಮಾಡಿದ್ದಾರೆ SIT ಅವರು ಕೋರ್ಟಿಗೆ ಅಂತ. SIT ಅವರು ಮೊದಲಿಗೆ ಬಂದ ಹುಮ್ಮಸ್ಸಲ್ಲಿ ನೋಡಬೇಕಾದ್ರೆ ಏನೋ ಒಂದು ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳು 20 ವರ್ಷದಿಂದ ಆದಂತಹ ಅನ್ಯಾಯಕ್ಕೆ ನ್ಯಾಯ ದೊರಕಿಸಿಕೊಡ್ತಾರೆ ಅನ್ನುವಂಥದ್ದು ಎಲ್ಲರಲ್ಲೂ ಕೂಡ ಇತ್ತು. ಆದರೆ ಯಾವಾಗ ಪೊಲಿಟಿಕಲ್ನ ಪ್ರೆಷರ್ ಬೀಳೋಕೆ ಸ್ಟಾರ್ಟ್ ಆಯಿತು, ಸಾವಿರ DKಶಿಗಳು ಇದರ ಮೇಲೆ ಪ್ರೆಷರ್ ಹಾಕೋಕೆ ಸ್ಟಾರ್ಟ್ ಮಾಡಿದ್ರು, ಆ ನಂತರದಲ್ಲಿ SITಯ ಆ ಒಂದು ಸ್ಪಿರಿಟ್ ಕೂಡ ಕುಗ್ತಾ ಬಂತು ಅನ್ನುವಂಥ ವಿಚಾರದಲ್ಲಿ ನಮಗೆ ನೋಡಿದಾಗ ಕೂಡ ಗೊತ್ತಾಗುವಂಥದ್ದು. ಯಾಕಂತ ಹೇಳಿದರೆ, 3932 ಪೇಜ್ಗಳನ್ನು ಬೆಳ್ತಂಗಡಿ ಕೋರ್ಟಿಗೆ ಏನು ಕಂಪ್ಲೇಂಟ್ ರಿಪೋರ್ಟನ್ನು ಸಬ್ಮಿಟ್ ಮಾಡಿದ್ರು, ಅದನ್ನು ಯಾರಿಗೂ ಕೊಡಬಾರ್ದು ಅನ್ನುವಂಥ ವಿಚಾರದಲ್ಲೂ ಕೂಡ SIT ಅವರು ಹೇಳಿದ್ದಾರೆ ಅಂತೇಳಿ ನಮಗೆ ವಕೀಲರು ಕೂಡ ಹೇಳಿರುವಂಥದ್ದು. ಮೊದಲಿಗೆ ಬೆಳ್ತಂಗಡಿಗೆ ವಕೀಲರು ಹೋಗಿ SIT ಅವರು 3932 ಪೇಜ್ಗಳ ಕಂಪ್ಲೇಂಟ್ ರಿಪೋರ್ಟನ್ನು ಹಾಕಿದ ತಕ್ಷಣ ವಕೀಲರು ಹೋಗಿ ಆ ಸರ್ಟಿಫೈಡ್ ಕಾಪಿ ಬೇಕು ಅಂತ ಹೇಳಿ ವಕಾಲತ್ತನ್ನು ಕೂಡ ಹಾಕ್ತಾರೆ. ತನಿಖೆಯ ಹಂತದಲ್ಲಿರುವಂತಹ ಕಾರಣಕ್ಕಾಗಿ ಈ ವರದಿಯನ್ನು ಕೊಡೋಕ್ಕಾಗೋದಿಲ್ಲ ಅನ್ನುವಂಥ ವಿಚಾರದಲ್ಲಿ ಕೋರ್ಟ್ ಕೂಡ ಹೇಳುತ್ತೆ. ಈವನ್ FIR ಅನ್ನು ಕೂಡ ಕೊಡೋಕೆ ಕೋರ್ಟ್ ಡಿಲೇ ಮಾಡಿರುವಂಥದ್ದು ಅಂತ ಹೇಳಿದ್ರೆ, ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಆಗಿರ್ಬೋದು ಮತ್ತು ಇತರರ ಹೋರಾಟಗಾರರ ಮೇಲೆ ಏನು FIR ಹಾಕಿದ್ರು, SIT ಅವರು ಅದನ್ನು ಕೂಡ ಕೊಡೋಕೆ ಲೇಟ್ ಮಾಡಿರುವಂಥದ್ದು ಕೋರ್ಟ್. ಯಾಕೆ ಏನು ಅನ್ನುವಂಥ ವಿಚಾರದಲ್ಲೂ ಗೊತ್ತಿಲ್ಲ. ಆರ್ಗ್ಯುಮೆಂಟ್ ನಡೆಯುತ್ತೆ, ಬಟ್ ಕೋರ್ಟ್ ಕೊಡೋಕೆ ಒಪ್ಪೋದಿಲ್ಲ. ಕಡೆಗೆ ಒಬ್ಬ ಸೀನಿಯರ್ ಅಡ್ವೊಕೇಟ್ ಹೈಕೋರ್ಟ್ ಇಂದ ಬರ್ತಾರೆ, ಬೆಳ್ತಂಗಡಿ ಕೋರ್ಟ್ ಅಲ್ಲಿ ವಾದ ಮಾಡ್ತಾರೆ. ಈಗ ಕೋರ್ಟ್ ಕೂಡ ಒಪ್ಪಿಕೊಂಡಿರುವಂಥದ್ದು ಆ 3932 ತನಿಖಾ ವರದಿ ಏನಿದೆ, ಕಂಪ್ಲೇಂಟ್ ರಿಪೋರ್ಟ್ ಏನಿದೆ, ಅದನ್ನು ಹ್ಯಾಂಡ್ ಓವರ್ ಕೊಡ್ತೀವಿ ಅನ್ನುವಂಥ ವಿಚಾರದಲ್ಲಿ. ಹಾಗಾದ್ರೆ ಏನೆಲ್ಲ ಕೇಳಿದ್ದಾರೆ ಅಂತ ಹೇಳಿದ್ರೆ, ವಕೀಲರು ಎಂಟೈರ್ ಫೈಲ್ ಅನ್ನು ಕೇಳಿದ್ದಾರೆ, ರಿಮೈನಿಂಗ್ ಅಪ್ಲಿಕೇಶನ್ ಅನ್ನು ಕೇಳಿದ್ದಾರೆ, ಕಂಪ್ಲೇಂಟ್ ಅನ್ನು ಕೇಳಿದ್ದಾರೆ, FIR ಅನ್ನು ಕೇಳಿದ್ದಾರೆ, ಎಂಟೈರ್ ಆರ್ಡರ್ ಶೀಟ್ ಅನ್ನು ಕೇಳಿದ್ದಾರೆ, ಚಿನ್ನಯನ ಬೇಲ್ ಅಪ್ಲಿಕೇಶನ್ ಮೇಲೆ ಆಗಿರುವಂತಹ ಆರ್ಡರ್ಸ್ ಗಳನ್ನು ಕೂಡ ಕೇಳಿದ್ದಾರೆ. ಅದಕ್ಕೆ ಏನು ಫೀಸ್ ಕೊಡಬೇಕು ಅದನ್ನೂ ಕೂಡ ಕೊಡ್ತೀವಿ ಅನ್ನುವಂಥ ವಿಚಾರದಲ್ಲಿ ಹೈಕೋರ್ಟ್ನ ಸೀನಿಯರ್ ವಕೀಲರು ಕೂಡ ವಾದ ಮಾಡಿರುವಂಥದ್ದು. ಕಡೆಗೂ ಕೋರ್ಟ್ ಈಗ ಒಪ್ಪಿಕೊಂಡಿದೆ ಅಂತ ಹೇಳಿದ್ರೆ ಅದನ್ನೆಲ್ಲ ನಾವು ಕೊಡ್ತೀವಿ ಅನ್ನುವಂಥ ವಿಚಾರದಲ್ಲಿ. ಹಾಗಾದ್ರೆ ಯಾವ ರೀತಿ ವಾದ ಇತ್ತು? ಸೀನಿಯರ್ ಹೈಕೋರ್ಟ್ ವಕೀಲರು ಬಂದು ವಕಾಲತ್ತನ್ನು ಕೂಡ ಹಾಕ್ತಾರೆ ಬೆಳ್ತಂಗಡಿಯಲ್ಲಿ. ಆಗ ಜಡ್ಜ್ ಕೇಳ್ತಾರೆ, ಯಾಕೆ ವಕಾಲತ್ತು? ನೀವೇನು ಆರೋಪಿನಾ? ಈ ಪ್ರಕರಣದಲ್ಲಿ ನಿಮ್ಗೆಷ್ಟು ಯಾಕೆ ಆಸಕ್ತಿ? ಆಗ ಅಡ್ವೊಕೇಟ್ ಜಯಂತ್ ಟಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕೆ ಶುರು ಮಾಡ್ತಾರೆ. ಜಯಂತ್ 9-10 ಸಲ ನೋಟಿಸ್ ಕೊಟ್ಟಿದ್ದಾರೆ, ವಿಚಾರಣೆ ಮಾಡಿ ಹೆದರಿಸಿದ್ದಾರೆ, ಜಯಂತ್ಗೆ ಹಲ್ಲೆ ಮಾಡಿಸಿದ್ದಾರೆ, ನೋಟಿಸ್ಗೆ ನೀವು ಹಾಜರಾಗಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ಬಂಧಿಸ್ತೀವಿ ಅಂತಾನು ಹೇಳಿದ್ದಾರೆ ಅಂತೇಳಿ ವಕೀಲರು ವಾದ ಕೂಡ ಮಾಡ್ತಾರೆ. ಅರೆಸ್ಟ್ ಮಾಡದಾಗೆ ರಕ್ಷಣೆ ಮಾಡಬೇಕು, ಆ ಫೈಲನ್ನು ನೋಡಬೇಕು, ನೀವು ಫೈಲ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಏನಿದೆ ಅಂತೇಳಿ ನಮ್ಗೆ ಗೊತ್ತಾಗುವಂಥದ್ದು. ನೀವು ಫೈಲ್ ಕಾಪಿ ಕೊಡೋಕೆ ಆಗೋದಿಲ್ಲ ಅಂತ ಹೇಳಿದ್ರೆ ನಾವೇನು ಮಾಡಬೇಕಾಗುತ್ತೆ ಸ್ವಾಮಿ ಅಂತ ಹೇಳಿ ಕೇಳ್ತಾರೆ.
ಆರ್ಟಿಕಲ್ 21 ಪ್ರಕಾರ, ಆರ್ಟಿಕಲ್ 14 ಪ್ರಕಾರ ಯಾವುದಾದರೂ ಪ್ರಕರಣದಲ್ಲಿ ಸಿಕ್ಕಿ ಹಾಕಿಕೊಂಡಂತಹ ವ್ಯಕ್ತಿಗೆ ದಾಖಲೆಯನ್ನು ಕೊಡಲೇಬೇಕು. ಅದರಿಂದ ಅವನು ಆಚೆ ಬರೋಕೆ, ಅವನನ್ನು ರಕ್ಷಣೆ ಮಾಡೋಕೆ ಅನ್ನುವಂತಹ ವಿಚಾರದಲ್ಲಿ ಕಾನೂನು ಹೇಳುತ್ತೆ ಅಂತ ಹೇಳಿ ವಕೀಲರು ವಾದವನ್ನು ಕೂಡ ಮಂಡಿಸ್ತಾರೆ. ಹಾಗಾದ್ರೆ ಆರ್ಟಿಕಲ್ 14 ಅಂತ ಹೇಳಿದ್ರೆ ಏನು? ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರು, ಯಾರು ದೊಡ್ಡವರಲ್ಲ ಅನ್ನುವಂತ ವಿಚಾರದಲ್ಲಿ. ಸೊ ಹೀಗಿರ್ಬೇಕಾದ್ರೆ ಜಡ್ಜ್ ಇದನ್ನು ಕೊಡ್ಲೇಬೇಕಾಗುತ್ತೆ. ಆರ್ಟಿಕಲ್ 21 ಮತ್ತು ಆರ್ಟಿಕಲ್ 14 ಪ್ರಕಾರ ಅವನನ್ನು ರಕ್ಷಣೆ ಮಾಡೋಕೆ. ಆರ್ಟಿಕಲ್ 21 ಅಂತ ಹೇಳಿದ್ರೆ ಬದುಕುವ ಹಕ್ಕು, ಪ್ರತಿಯೊಬ್ಬರಿಗೂ ಕೂಡ ಈ ದೇಶದಲ್ಲಿ ಬದುಕುವಂತಹ ಹಕ್ಕಿದೆ. ಯಾವುದೇ ವ್ಯಕ್ತಿಯ ಜೀವನಕ್ಕೆ ಅಪಾಯ ಉಂಟು ಮಾಡುವಂತಹ ಕ್ರಮವನ್ನು ಕೈಗೊಳ್ಳಬಾರ್ದು ಅನ್ನುವಂಥದ್ರಲ್ಲಿ ಆರ್ಟಿಕಲ್ 21 ಕೂಡ ಹೇಳುತ್ತೆ. ಅನ್ಯಾಯವಾಗಿ ಯಾರನ್ನೂ ಕೂಡ ಬಂಧಿಸಬಾರ್ದು ಅನ್ನುವಂತಹ ವಿಚಾರದಲ್ಲೂ ಕೂಡ ಆರ್ಟಿಕಲ್ 21 ಹೇಳುತ್ತೆ. ಆಗ ಜಡ್ಜ್ ಹೇಳ್ತಾರೆ, ಇನ್ವೆಸ್ಟಿಗೇಷನ್ ಹಂತದಲ್ಲಿ ಇರೋ ಕಾರಣಕ್ಕಾಗಿ ಖಂಡಿತವಾಗ್ಲೂ ಅದನ್ನು ಕೊಡೋಕ್ಕಾಗುದಿಲ್ಲ. ಇನ್ವೆಸ್ಟಿಗೇಷನ್ ಅಲ್ಲಿದೆ. SIT ಅವರು ಹೇಳಿರ್ತಾರೆ ಯಾರಿಗೂ ಕೊಡಬೇಡಿ ಅನ್ನುವಂಥ ವಿಚಾರದಲ್ಲಿ. ಸೊ ಹಾಗಾಗಿ ಕೊಡೋಕ್ಕಾಗುದಿಲ್ಲ ಅಂತೇಳಿ ಮತ್ತೆ ಜಡ್ಜ್ ಹೇಳ್ತಾರೆ. ಆಗ ಜಯಂತ್ ಪರ ವಕೀಲರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಒಬ್ಬ ಸೀನಿಯರ್ ವಕೀಲರು ಫ್ರಮ್ ಹೈಕೋರ್ಟ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸ್ವಾಮಿ SIT ನವರು ಇಲ್ಲಿ ನಿಮ್ಗೆ ಕೊಟ್ಟಿರುವಂತದ್ದು ಕಂಪ್ಲೇಂಟ್ ರಿಪೋರ್ಟ್ ಸ್ವಾಮಿ, ಆದ್ರೆ ಹೈಕೋರ್ಟ್ ಅಲ್ಲಿ ಬಂದು ನಾವು ಚಾರ್ಜ್ ಶೀಟ್ ಹಾಕಿದ್ದೀವಿ ಅನ್ನುವಂತ ವಿಚಾರದಲ್ಲಿ ವಾದ ಮಾಡ್ತಾ ಇದ್ದಾರೆ, ಅನ್ನುವಂತ ವಿಚಾರದಲ್ಲಿ ಕೋರ್ಟ್ ಅನ್ನು ಮಿಸ್ಲೀಡಿಂಗ್ ಮಾಡ್ತಾ ಇದ್ದಾರೆ ಅಂತೇಳಿ ಕೂಡ ವಾದ ಮಾಡ್ತಾರೆ. ಯೋಚಿಸಿ, SIT ಅವರು ಇಲ್ಲಿ ಹಾಕಿರುವಂತದ್ದು ಕಂಪ್ಲೇಂಟ್ ರಿಪೋರ್ಟ್, ಚಾರ್ಜ್ ಶೀಟ್ ಅಲ್ಲ. ಸೊ ಕೋರ್ಟ್ ಅಲ್ಲಿ ಯಾವ ರೀತಿಯಾಗಿ ವಾದ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಚಾರ್ಜ್ ಶೀಟ್ ಹಾಕಿದ್ದೀವಿ ಅನ್ನುವಂಥ ವಿಚಾರದಲ್ಲೂ ಕೂಡ ಹೈಕೋರ್ಟ್ ಅಲ್ಲಿ ಹೇಳ್ತಾ ಇದ್ರು ಅಂತೇಳಿ ಇಲ್ಲಿ ಆ ವಕೀಲರು ಕೂಡ ಹೇಳ್ತಾರೆ. ಹಾಗಾದ್ರೆ SIT ಯ ಉದ್ದೇಶ ಏನು? ಯಾಕೆ ಸುಳ್ಳು ಹೇಳ್ತಾ ಇದೆ? ಪುರಂದರ ಗೌಡ್ರು ಮತ್ತು ತುಕಾರಾಮ ಗೌಡ್ರು ಹೈಕೋರ್ಟ್ಗೆ ಹೋದಂತ ಸಮಯದಲ್ಲಿ ಇಲ್ಲಿ ಕಾನ್ಸ್ಪಿರಸಿ ಇದೆ, ಷಡ್ಯಂತ್ರ ನಡೆದಿದೆ ಅನ್ನುವಂತ ವಿಚಾರದಲ್ಲಿ ಹೇಳ್ತಾ ಇದ್ದಂತಹ ಇದೇ ವಕೀಲರು, SIT ಯ ವಕೀಲರು ಮೊನ್ನೆಯ ಕೋರ್ಟ್ ಅಲ್ಲಿ ಹೇಳ್ತಾರಂತೆ, ಪುರಂದರ ಗೌಡ ಮತ್ತು ತುಕಾರಾಮ ಗೌಡ್ರು ಕೊಟ್ಟಂತ ಅರ್ಜಿ ಇದೆ, ಅದನ್ನು ನಮಗೆ ತನಿಖೆ ಮಾಡಬೇಕು ಅಂತೇಳಿ. ಸೊ ಇದನ್ನೆಲ್ಲ ಜಡ್ಜಿಗೆ ಮನವರಿಕೆ ಮಾಡ್ತಾರೆ. ಕೋರ್ಟ್ ಅನ್ನು ಮಿಸ್ಲೀಡಿಂಗ್ ಮಾಡ್ತಾ ಇದ್ದಾರೆ SIT ಅವರು ಅಂತೆ. BNSS 215 ಅನ್ನು ಕೂಡ ದುರುಪಯೋಗ ಮಾಡ್ತಾ ಇದ್ದಾರೆ. SIT ಅವರು ಈ ಪ್ರಕರಣವನ್ನು ಮುಗಿಸಿ ಹೋದ್ರೆ ಸಾಕು ಅನ್ನುವಂತ ಆತುರದಲ್ಲಿದ್ದಾರೆ. ಹಾಗಾದ್ರೆ ನಮ್ಮ ಹೋರಾಟ ಏನಾಗಬೇಕು ಸ್ವಾಮಿ ಅಂತೇಳಿ ಜಡ್ಜ್ಗೆ ವಕೀಲರು ಕೂಡ ಹೇಳ್ತಾರೆ. ಆಗ ಜಡ್ಜ್ ಕನ್ವಿನ್ಸ್ ಆಗಿ ವಕಾಲತ್ತನ್ನು ತಗೊಳ್ತಾರೆ. ಏನಿದೆ ನಿಮ್ಮ ಮುಂದಿನ ವಾದ ಅಂತೇಳಿ ಕೂಡ ಕೇಳ್ತಾರೆ. ಅದಕ್ಕೆ ಸೀನಿಯರ್ ವಕೀಲರು ಕೂಡ ವಾದವನ್ನು ಮಾಡ್ತಾರೆ. ಈ ಕೋರ್ಟ್ ನ ಮುಂದೆ ಈಗ ಚಿನ್ನಯ್ಯ ಆರೋಪಿ, ಜಯಂತ್ ಕೂಡ ಆರೋಪಿ ಆಗಬಹುದು, ಆಗದೆ ಇರಲೂಬಹುದು. ಆದ್ರೆ ಇವರು ಮಾಡಿದ ತಪ್ಪೇನು ಸ್ವಾಮಿ? ಒಂದು ಬುರುಡೆ ಸಿಕ್ತು, ಅದನ್ನು ಸುಪ್ರೀಂ ಕೋರ್ಟ್ಗೆ ಕೊಂಡೋಗ್ತಾರೆ, FIR ಮಾಡಿಸ್ತಾರೆ. ಇವರು ಏನಾದ್ರೂ ಸಮಾಧಿಯನ್ನು ಅಗೆದು ತಂದಿದ್ರಾ? ಇಲ್ಲ. ರುದ್ರಭೂಮಿಯಿಂದ ಅಗೆದು ತಂದ್ರ? ಇಲ್ಲ. ಇವರು ಏನಾದ್ರೂ ಲ್ಯಾಬ್ ಇಂದ ಪ್ಲಾಸ್ಟಿಕ್ ಬುರುಡೆಯನ್ನು ತಂದ್ರ ಸ್ವಾಮಿ? ಇಲ್ಲ. ತಲೆ ಬುರುಡೆಯನ್ನು ಯಾವುದೋ ವ್ಯಕ್ತಿಯ ಕೊಲೆ ಮಾಡಿ ತಂದಿದ್ರ ಸ್ವಾಮಿ? ಇಲ್ಲ. ಇದರಲ್ಲಿ ನೋ ಕ್ವಶನ್ ಆಫ್ ಚೀಟಿಂಗ್, ಮಿಸ್ಲೀಡಿಂಗ್, ಫ್ರಾಡ್, ರಾಂಗ್ಫುಲ್ ಲಾ ಏನು ಇಲ್ಲ. ಇಟ್ ಈಸ್ ಡನ್ ಇನ್ ದಿ ಇಂಟ್ರೆಸ್ಟ್ ಆಫ್ ಸೊಸೈಟಿ ಅಂತಾನು ಕೂಡ ಹೇಳ್ತಾರೆ. ಹಾಗಾದ್ರೆ ಸ್ವಾಮಿ, ಸರ್ಕಾರದ ಆದೇಶದಲ್ಲಿ ಏನಿದೆ? SIT ಯಾತಕ್ಕೋಸ್ಕರ ರಚನೆ ಆಯಿತು? ಕಳೆದ 20 ವರ್ಷಗಳಿಂದ ಆದಂತಹ ಅನ್ಯಾಯಕ್ಕೆ, ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿದೆ, ಕೊಲೆಯಾಗಿದೆ, ಅನಾಥ ಶವಗಳು ಬಿದ್ದಿದೆ, ಅಸಹಜ ಸಾವುಗಳು ಆಗಿದೆ, ಉಗ್ರಪ್ಪ ವರದಿ ಇದೆ, ಇದರ ಬಗ್ಗೆ ತನಿಖೆ ಆಗ್ಬೇಕು ಅಂತೇಳಿ SIT ರಚನೆ ಆಗಿರುವಂತದ್ದು ಸ್ವಾಮಿ. ತಗೊಳ್ಳಿ ಕಾಪಿ. SIT ಏನ್ ಮಾಡ್ತಾ ಇದೆ ಹಾಗಾದ್ರೆ? ಇದು ಯಾವುದನ್ನಾದ್ರೂ SIT ಅವರು ಮಾಡಿದ್ದಾರಾ? ಇದು ಒಂದನ್ನು ಕೂಡ SIT ಟಚ್ ಮಾಡಿಲ್ಲ ಅಂತೇಳಿ ವಕೀಲರು ಕೂಡ ವಾದ ಮಾಡ್ತಾರೆ ಬೆಳ್ತಂಗಡಿ ಕೋರ್ಟ್ ಅಲ್ಲಿ. ಇವನ್ ಚಿನ್ನಯ್ಯ ಕೂಡ ಮೊನ್ನೆ ಬೇಲಲ್ಲಿ ಹೇಳಿರುವಂತದ್ದು ಅದನ್ನೇ. ನನಗೆ ಯಾರು ಊತು ಹಾಕಿಸಿದ್ದಾರೋ ಅವರ ಹೆಸರುಗಳನ್ನು ನಾನು 183 ಅಲ್ಲಿ ಹೇಳಿದ್ದೀನಿ, ಬಟ್ ಯಾರನ್ನು ಕೂಡ ತನಿಖೆ ಮಾಡೇ ಇಲ್ಲ SIT ಅನ್ನುವಂತ ವಿಚಾರದಲ್ಲಿ ಚಿನ್ನಯ್ಯ ಕೋರ್ಟ್ ಅಲ್ಲಿ ಹೇಳ್ತಾನೆ. ಹಾಗಾದ್ರೆ SIT ರಚನೆ ಆಗಿರ್ತಕ್ಕಂಥದ್ದು ಯಾಕೆ? SIT ರಚನೆಯಾದಾಗ ಮಹಿಳಾ ಆಯೋಗ ಕೊಟ್ಟಂತ ಲೆಟರ್ ಅಲ್ಲಿ ಏನಿತ್ತು? SIT ಅವರು ಅರ್ಜಿ ಹಾಕಿ ವರದಿಯನ್ನು ಕೊಡಬೇಡಿ ಅಂತ ಹೇಳಿದ್ರೆ ಏನು? SIT is not king of the country, they not the separate authority, it is the court judicial officer who has the exercise power ಅಂತ ಹೇಳು ಕೂಡ ಅಡ್ವೊಕೇಟ್ ವಾದ ಮಾಡ್ತಾರೆ ಮೊನ್ನೆ ಬೆಳ್ತಂಗಡಿ ಕೋರ್ಟ್ ಅಲ್ಲಿ. ಸುಪ್ರೀಂ ಕೋರ್ಟ್, ದಿಲ್ಲಿ, ಕೇರಳ, ಮುಂಬೈ, ಕರ್ನಾಟಕ ಎಲ್ಲಾ ಜಡ್ಜ್ಮೆಂಟ್ ಅನ್ನು ಕೂಡ ಓದಿ ಹೇಳ್ತಾರೆ ಅಡ್ವೊಕೇಟ್. ಆಗ ಎಲ್ಲ ಕೊಡೋಕ್ಕಾಗೋದಿಲ್ಲ,
ಸ್ವಲ್ಪ ಕೊಡ್ತೀನಿ ಅನ್ನುವಂತಹ ವಿಚಾರದಲ್ಲಿ ಜಡ್ಜ್ ಕೂಡ ಹೇಳಿದ್ರಂತೆ. ಸ್ವಾಮಿ, ಯಾವುದೇ ವರದಿಯನ್ನು ಕೊಡೋದಿಲ್ಲ ಅಂತೇಳಿ ಹೇಳೋಕ್ಕಾಗೋದಿಲ್ಲ. ನಾನು ವಿನಮ್ರಪೂರ್ವಕವಾಗಿ ಮನವಿ ಮಾಡ್ತಾ ಇದ್ದೀನಿ, ನೀವು ನ್ಯಾಯಾಧೀಶರು ಒಂದು ವೇಳೆ ಕೊಡೋಕೆ ಆಗೋದಿಲ್ಲ ಅಂತ ಹೇಳಿದರೆ ಬರೆದು ಕೊಡಿ, ಎಂಡೋಸ್ಮೆಂಟ್ ಕೊಡಿ ಅನ್ನುವಂಥ ವಿಚಾರದಲ್ಲೂ ಕೂಡ ಅಡ್ವೊಕೇಟ್ ವಾದವನ್ನು ಮಾಡ್ತಾರೆ. ಅದಕ್ಕೆ ಜಡ್ಜಿಂದ ಯಾವುದೇ ಆನ್ಸರ್ ಕೂಡ ಇರೋದಿಲ್ಲ. ಜಡ್ಜ್ ಹೇಳ್ತಾರಂತೆ 6 ವಾಲ್ಯೂಮಲ್ಲಿ ಹಾಕಿದ್ದಾರೆ, ಸೆಕ್ಷನ್ 215 ಅಡಿಯಲ್ಲಿ ಹಾಕಿದ್ದಾರೆ, 3932 ಪೇಜಸ್ ಕೂಡ ಇದೆ ಅನ್ನುವಂಥ ವಿಚಾರದಲ್ಲಿ ಜಡ್ಜ್ ಕೂಡ ಹೇಳ್ತಾರೆ. ಆಗ ವಕೀಲರು ಕರ್ನಾಟಕ ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ 14 ಪ್ಯಾರಾ 1 ಮತ್ತು ಪ್ಯಾರಾ 2 ಕೂಡ ಓದಿ ಹೇಳ್ತಾರೆ. ದಾಖಲೆ ಇದ್ದಾಗ ಕೋರ್ಟಲ್ಲಿ ಖಂಡಿತವಾಗ್ಲೂ ಅದನ್ನು ಆರೋಪಿಗಳಿಗೆ ಸಂಬಂಧಪಟ್ಟವರಿಗೆ ಅದನ್ನು ಕೊಡಲೇಬೇಕು ಅಂತಾನು ಕೂಡ ಹೇಳುತ್ತೆ. ಚಾರ್ಜ್ ಶೀಟ್ ಕೇಳೋದಲ್ಲ, ಇದು ಕಂಪ್ಲೇಂಟ್ ರಿಪೋರ್ಟ್. ಅವನಿಗೆ ರಕ್ಷಿಸಿಕೊಳ್ಬೇಕು. 9-10 ಸಾರಿ ಅವನಿಗೆ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. BNSS 2003 ಪ್ರಕಾರ 203 ಅಡಿಯಲ್ಲಿ, CRPCಯ ಪ್ರಕಾರ 207 ಅಡಿಯಲ್ಲಿ ಕೊಡಬೇಕಾಗುತ್ತೆ ಸ್ವಾಮಿ ಅಂತಾನು ಕೂಡ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ. ಆರ್ಟಿಕಲ್ 14 ಮತ್ತು ಆರ್ಟಿಕಲ್ 21 ಅದರ ಬಗ್ಗೆನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ. ಆಗ ಜಡ್ಜ್ ಹೇಳ್ತಾರಂತೆ, ಇದು ಕಾನ್ಸ್ಟಿಟ್ಯೂಷನ್ ಕೋರ್ಟ್ ಅಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ಮತ್ತು ಹೈಕೋರ್ಟ್ ಮಾತ್ರ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್, ಇದು ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ ಅಲ್ಲ ಅಂತ. ಆಗ ವಕೀಲರು ಕೂಡ ಹೇಳ್ತಾರೆ, ಗೊತ್ತಿದೆ ಸ್ವಾಮಿ, ಇದು ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ ಅಲ್ಲ. ಆದ್ರೆ ಅಪರಾಧಿಯ ಮೂಲಭೂತ ಹಕ್ಕಿಗೆ ಚ್ಯುತಿ ಬಂದಂತಹ ಸಮಯದಲ್ಲಿ ಒಂದು ಕಾಲಂನ ಅಡಿಯಲ್ಲಿ ವಾದ ಮಾಡುವಂತಹ ಕೂಡ ಅವಕಾಶ ಇದೆ ಅಂತಾನು ಕೂಡ ಹೇಳ್ತಾರೆ. ಯಾರೇ ಆಗ್ಲಿ, SIT ಅವರಾಗ್ಲಿ ಅಥವಾ ಯಾರೇ ಆಗ್ಲಿ ದಾಖಲೆಗಳನ್ನು ಕೊಡಬಾರ್ದು ಅಂತೇಳಿ ಹೇಳಿದಾಗ ನ್ಯಾಯಾಲಯವು ತನ್ನ ಅಧಿಕಾರವನ್ನು ಚಲಾಯಿಸಿ BNSS 230 ಪ್ರಕಾರ, CRPC 207 ಪ್ರಕಾರ ದಾಖಲೆಗಳನ್ನು ಕೊಡಬಹುದು ಸ್ವಾಮಿ ಅಂತಾನು ಕೂಡ ಹೇಳ್ತಾರಂತೆ. ಆಗ ಜಡ್ಜ್ ಹೇಳ್ತಾರೆ, ಇಲ್ಲ, ಕೆಲವೊಂದನ್ನು ಕೊಡೋಕೆ ಆಗುದಿಲ್ಲ ಅಂತ. ಆಗ ಅಡ್ವೊಕೇಟ್ ಹೇಳ್ತಾರೆ, ಕರೆಕ್ಟ್, ಕೆಲವೊಂದನ್ನು ಕೊಡೋಕ್ಕಾಗೋದಿಲ್ಲ. ಇದು ನ್ಯಾಷನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತಹ ವಿಚಾರ ಅಲ್ಲ, ಅಫಿಷಿಯಲ್ ಸೀಕ್ರೆಟ್ ಆಕ್ಟ್ಗೆ ಸಂಬಂಧಪಟ್ಟಂತಹ ವಿಚಾರ ಅಲ್ಲ, ಪೋಕ್ಸೋ ಕೇಸಿಗೆ ಸಂಬಂಧಪಟ್ಟಂತಹ ವಿಚಾರ ಅಲ್ಲ. ಯಾವುದೇ ವಿಚಾರ ಕೂಡ ಇದರಲ್ಲಿ ರಹಸ್ಯ ಇಡುವಂಥದ್ದು ಇಲ್ಲ. ಸೊ ಹಾಗಾಗಿ ಕೊಡ್ಬೋದು ಸ್ವಾಮಿ ಅಂತೆ. ದಯಮಾಡಿ ಎಂಟರ್ ಫೈಲ್ ಅನ್ನು ಕೊಡಬೇಕು, ಕಂಪ್ಲೇಂಟ್ ಕಾಪಿಯನ್ನು ಕೊಡಬೇಕು, ರಿಮೈಂಡ್ ಅಪ್ಲಿಕೇಶನ್ ಅನ್ನು ಕೊಡಬೇಕು, FIR ಎಂಟೈರ್ ಕೊಡಬೇಕು, ಆರ್ಡರ್ ಶೀಟನ್ನು ಕೊಡಬೇಕು, ಚಿನ್ನಯ್ಯನ ಮೇಲೆ ಬೇಲ್ ಅಪ್ಲಿಕೇಶನ್ ಏನು ಆಗಿದೆಯೋ ಅದನ್ನು ಕೂಡ ಕೊಡಬೇಕು ಅಂತ ಹೇಳಿ ಕೂಡ ಹೇಳ್ತಾರೆ. BNSS 230 CRPC 207 ಕೂಡ ಹೇಳುತ್ತೆ ಏನು ಅಂತ ಹೇಳಿದರೆ, ಆರೋಪಿಗಳಿಗೆ 14 ದಿನಗಳ ಒಳಗಡೆ ದಾಖಲೆಯನ್ನು ಕೋರ್ಟ್ ಒಪ್ಪಿಸಬೇಕು, ಯಾವುದೇ ಶುಲ್ಕ ಇಲ್ಲದೆ ಫ್ರೀ ಆಗಿ ಅನ್ನುವಂಥ ವಿಚಾರದಲ್ಲಿ. ವಕೀಲರು ತಯಾರಿ ಮಾಡೋಕೆ ಮತ್ತೆ ಆರೋಪಿಗೆ ತನ್ನ ವಿರುದ್ಧ ಇರುವಂತಹ ಸಾಕ್ಷಿಗಳನ್ನು ತಿಳಿಯಲು ಅನ್ನುವಂಥ ವಿಚಾರದಲ್ಲಿ. ಗಂಭೀರ ಪ್ರಕರಣದಲ್ಲಿ ಇದನ್ನೆಲ್ಲ ಕೊಡೋಕ್ಕಾಗೋದಿಲ್ಲ, ಬಟ್ ಇಂಥ ಪ್ರಕರಣದಲ್ಲಿ ಖಂಡಿತವಾಗಲೂ ಕೊಡಲೇಬೇಕು ಸ್ವಾಮಿ ಅಂಥೇಳಿ ಮನವರಿಕೆಯನ್ನು ಕೂಡ ಮಾಡ್ತಾರೆ. ಒಂದಷ್ಟು ಹೈಕೋರ್ಟ್, ಸುಪ್ರೀಂ ಕೋರ್ಟ್, ಮುಂಬೈ, ಕೇರಳ ನಾನಾ ರೀತಿಯ ಜಡ್ಜ್ಮೆಂಟನ್ನು ಕೂಡ ಇಡ್ತಾರೆ. ವಾದ ಆಗುತ್ತೆ, ಕಡೆಗೆ ಜಡ್ಜ್ ಕೂಡ ಒಪ್ಕೊಳ್ತಾರೆ, ಕೊಡ್ತೀನಿ ಅನ್ನುವಂಥ ವಿಚಾರದಲ್ಲಿ. ಈಗ ಒಂದಷ್ಟು ಮುನ್ನಡೆ ಆಗಿದೆ ಈ ಹೋರಾಟಗಾರರಿಗೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಜಯಂತ್ ಪರ ಸೀನಿಯರ್ ವಕೀಲರು ವಾದವನ್ನು ಕೂಡ ಬಂದು ಮಾಡಿದ್ರು. ಮೊದಲಿಗೆ ವಾದವನ್ನು ಕೂಡ ಮಾಡಿದ್ರು ಮಹೇಶ್ ಕೃತಿಮರೋಡಿಯ ಪರವಾಗಿರುವಂತಹ ವಕೀಲರು ವಾದವನ್ನು ಕೂಡ ಮಾಡಿದ್ರು, ಬೆಳ್ತಂಗಡಿಯ ವಕೀಲರೇ. ಆಗ ಕೊಡೋಕ್ಕಾಗುವುದಿಲ್ಲ ಅನ್ನುವಂಥ ವಿಚಾರದಲ್ಲೂ ಕೂಡ ಕೋರ್ಟ್ ಹೇಳಿತ್ತು. ನಂತರದಲ್ಲಿ ಸೀನಿಯರ್ ಅಡ್ವೊಕೇಟ್ ಬಂದು ವಾದವನ್ನು ಮಾಡಿ ಕೂಲಂಕುಷವಾಗಿ ಅರ್ಥ ಮಾಡಿ ಹೇಳಿದಾಗ ಜಡ್ಜ್ ಕೂಡ ಒಪ್ಪಿಕೊಂಡ್ರಂತೆ, ಕೊಡ್ತೀನಿ 3932 ಪೇಜನ್ನು ಅಂತೇಳಿ. ಸರ್ಕಾರ ಏನು ಮಾಡುತ್ತೆ, 1000 DKಶಿಗಳು ಏನು ಮಾಡ್ತಾರೆ ಅನ್ನುವಂಥ ವಿಚಾರದಲ್ಲಿ ಗೊತ್ತಿಲ್ಲ. ಬಟ್ ಕಾನೂನಿನ ಪ್ರಕಾರ ಅಡ್ವೊಕೇಟ್ಸ್ ಟೀಮ್ ತುಂಬಾ ಸ್ಟ್ರಾಂಗ್ ಆಗಿದೆ, ಇದರಲ್ಲಿ ಲೀಗಲ್ ಟೀಮ್ ತುಂಬಾ ಚೆನ್ನಾಗಿ ವರ್ಕ್ ಕೂಡ ಮಾಡ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಹಾಗಾಗಿ SIT ಯವರಿಗೂ ಕಳಕಳಿಯಾಗಿ ಮನವಿ ಮಾಡುವಂಥದ್ದು, ಕೈ ಮುಗಿದು ಮನವಿ ಮಾಡುವಂಥದ್ದು, ದಯಮಾಡಿ ಹಿಂದೆ ಸೌಜನ್ಯ ಪ್ರಕರಣದಲ್ಲಿ CBI ಏನು ಮಾಡಿದೋ, CID ಏನು ಮಾಡಿದೋ, ಲೋಕಲ್ ಪೊಲೀಸ್ ಏನು ಮಾಡಿದರೋ, ಡಾಕ್ಟರ್ಸ್ಗಳು ಏನು ಮಾಡಿದರೋ ಅದನ್ನು ದಯಮಾಡಿ ಮಾಡೋಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಬೇಕಾದಷ್ಟು ಸಾಕ್ಷಿ ಖಂಡಿತವಾಗ್ಲೂ ಸಿಕ್ಕಿದೆ. ಮಂಗ್ಲಗುಡ್ಡೆಯಲ್ಲಿ 20ಕ್ಕಿಂತ ಹೆಣಗಳು ಜಾಸ್ತಿ ಸಿಕ್ಕಿದೆ ಅಂತೇಳಿ ನಂಗೆ ಅನಿಸುತ್ತೆ. SIT ಅವರು ಹೋದಾಗ, ವಿಠಲ್ ಗೌಡ್ರು ಹೋದಾಗ, ಚಿನ್ನಯ್ಯ ತೋರಿಸಿದಾಗ ಮತ್ತೆ ತನಿಖೆ ಬಂಗ್ಲಗುಡ್ಡೆಯಲ್ಲಿ ನಡೆಯಲೇ ಇಲ್ಲ. ಯಾಕೆ ಏನು ಅನ್ನುವಂಥ ವಿಚಾರದಲ್ಲೂ ಕೂಡ ಗೊತ್ತಿಲ್ಲ. ಅಲ್ಲಿ ಪ್ರೊಟೆಕ್ಷನ್ ಕೂಡ ಕೊಟ್ಟಿಲ್ಲ ಬಂಗ್ಲಗುಡ್ಡೆಗೆ. ಒಂದು ಸಲ ಯೋಚನೆಯನ್ನು ಮಾಡಿ ನೋಡಿ, ಜನಗಳಿಗೂ ಕೂಡ ಅರ್ಥ ಆಗಿದೆ. SIT ಅವರೇ, ನಿಮಗೂ ಕೂಡ ಗೊತ್ತಿದೆ,
ಹೋರಾಟಗಾರರು ಇಲ್ಲಿ ಯಾವುದೇ ಷಡ್ಯಂತ್ರವನ್ನು ಮಾಡಿಲ್ಲ. ಏನು ಬೇಕಾಗಿರುವಂಥದ್ದು ಅಂತ ಹೇಳಿದ್ರೆ ಇವರಿಗೆ ನ್ಯಾಯ ಅಷ್ಟೇ. ಬರೀ ನಿಮಗೆಲ್ಲನೂ ಕೂಡ ಗೊತ್ತಿದೆ. ಅಲ್ಲಿ ಲಾಡ್ಜ್ಗೆ ಹೋದಾಗ UDR ಅಸಹಜ ಸಾವುಗಳು ಆಗಿರುವಂಥದ್ದು ನಿಮಗೆ ಅದೆಲ್ಲ ಡೌಟ್ಸ್ ಇದೆ. ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇಲ್ಲ, KSHD ಹಾಸ್ಪಿಟಲ್ಗೆ ಬಂದು ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ರು, ಅದರ ಬಗ್ಗೆ ಕೂಡ ನಿಮಗೆ ಗೊತ್ತಿದೆ. ಬಂಗ್ಲಗುಡ್ಡಿಯಲ್ಲಿ ಇಷ್ಟು ಹೆಣ ಬಿಡೋಕ್ಕೆ ಸಾಧ್ಯ ಏನು ರಿಸರ್ವ್ ಫಾರೆಸ್ಟಲ್ಲಿ ಅನ್ನುವಂಥ ವಿಚಾರದಲ್ಲೂ ಕೂಡ ಇದೆ. ಸೊ ಹೀಗಿರಬೇಕಾದ್ರೆ ದಯಮಾಡಿ ಕೈ ಮುಗಿದು ಕೇಳುವಂಥದ್ದು SIT ಅವರಿಗೆ, ಪ್ರಣಬ್ ಮೊಹಂತಿರವರ ಮೇಲೆ ಖಂಡಿತವಾಗ್ಲೂ ಭರವಸೆ ಇದೆ, ನಂಬಿಕೆ ಇದೆ. ದಯಮಾಡಿ ನೀವು ದಕ್ಷ ಅಧಿಕಾರಿ, 1.5 ವರ್ಷಗಳ ಕಾಲ ಇರ್ತಿರೋ ಏನೋ ಅನ್ನುವಂಥ ವಿಚಾರದಲ್ಲೂ ಕೂಡ ಕೇಳ್ಪಟ್ಟೆ. ಸೊ ಹಾಗಾಗಿ ಒಂದೇ ಒಂದು ಬ್ಲ್ಯಾಕ್ ಮಾರ್ಕನ್ನು ಕೂಡ ಪಡೆದುಕೊಳ್ಳಬೇಡಿ ಪ್ರಣಬ್ ಮೊಹಂತಿರವರೇ. ಎಷ್ಟೇ ಪ್ರೆಷರ್ ಇದ್ರೂ ಕೂಡ ಕೂಲಂಕುಷವಾಗಿ ತನಿಖೆ ಮಾಡಿ, ಸಾವಿರಾರು ಜನ ಕಣ್ಣಲ್ಲಿ ಕಣ್ಣಿಟ್ಟು ಕೂಡ ನೋಡ್ತಾ ಇದ್ದಾರೆ ಈ ಪ್ರಕರಣವನ್ನು. ಅವರಿಗೆ ನ್ಯಾಯ ದೊರಕಿಸಿಕೊಡಿ. ಇನ್ನು ಎಲ್ಲೂ ಕೂಡ ಇಂಥ ಪ್ರಕರಣ ಆಗಬಾರ್ದು. ಯಾರೂ ಕೂಡ ಎಷ್ಟು ದೊಡ್ಡ ವ್ಯಕ್ತಿಯೇ ಆದರೂ ಕೂಡ ಧೈರ್ಯ ತೋರಬಾರ್ದು. ಇದರಿಂದ ಎಲ್ರಿಗೂ ಕೂಡ ಪಾಠ ಆಗಬೇಕು. ಸೊ ಅದನ್ನು ಮಾಡ್ತೀರಾ ಅನ್ನುವಂಥ ಭರವಸೆ ಕೂಡ ಇದೆ. ನಿಮ್ಗೆ ಇಂಟೆಲಿಜೆನ್ಸ್ ಮಾಹಿತಿ ಖಂಡಿತವಾಗ್ಲೂ ಇದೆ. ಅಲ್ಲಿಯ ಸ್ಥಳೀಯರು ಕೂಡ ಹೇಳೋಕೆ ಹೆದರ್ತಾರೆ ಅಷ್ಟೇ. ಬಟ್ ಎಲ್ರಿಗೂ ಕೂಡ ಗೊತ್ತಿದೆ ಅಲ್ಲಿ ಏನೇನೆಲ್ಲ ನಡೆದಿದೆ ಅನ್ನುವಂಥ ವಿಚಾರದಲ್ಲಿ. ಸೊ ದಯಮಾಡಿ ನಿಷ್ಠೆಯಿಂದ ತನಿಖೆಯನ್ನು ಮಾಡಿ, ದುಷ್ಟ ಅಧಿಕಾರಿಗಳನ್ನು SIT ಕಿತ್ತೆಸೆಯಿರಿ. ಇದಕ್ಕೆ ತಾರ್ಕಿಕ ಅಂತ್ಯ ಕೊಡಿ ಅಂತ ಹೇಳಿ